ಹಾಯ್ ಹಲೋ, ನಾನು ಸಂತೋಷ್, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಸಾಧನೆ ಅನ್ನೋದು ಸೋಮಾರಿಯ ಸೊತ್ತಲ್ಲ, ಅದು ಸಾಧಕನ ಸೊತ್ತು. ಹಾಗಂತ ಹೇಳ್ತಾ ಬರ್ತಕ್ಕಂಥ GPSTR ಎಕ್ಸಾಮ್ ಏನು ಎಲ್ಲ ಕಾತುರದಿಂದ ಕಾಯ್ತಿದ್ದೀರಾ, ಆ ಒಂದು ಎಕ್ಸಾಮಲ್ಲಿ ಎಲ್ಲರೂ ಯಶಸ್ಸನ್ನು ಕಾಣ್ತೀರಂತ ಹೇಳ್ತಾ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರಷ್ಟು ಜನಗಳಿಗೆ ಬಹಳಷ್ಟು ಗೊಂದಲಗಳಿದ್ದಾವೆ ಗಣಿತ ವಿಷಯದಲ್ಲಿ. ಆ ಗೊಂದಲಗಳನ್ನು ನಿವಾರಿಸಲಿಕ್ಕೆ ನಾನು ನಿಮ್ಮ ಜೊತೆಗೆ ಇದ್ದೀನಿ. ಇವತ್ತಿನ ದಿನ ಈ ನಮ್ಮ ಒಂದು ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಕ್ಲಾಸಸ್ಗಳು HSTR, GPSTR, PSTR, TET, 10th ಕ್ಲಾಸ್ LBA ಹಾಗೆ ಜನರಲ್ ಸೈನ್ಸ್, ಈ ಎಲ್ಲ ಕೋರ್ಸುಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇದ್ದಾವೆ. ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ದಿನ ಏನು ಗಣಿತ GPSTR ಗಣಿತ ಅದರಲ್ಲಿರ್ತಕ್ಕಂಥ ಸಿಲೆಬಸ್ಸಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಒಂದು ಲೆಸನ್ ಲೀನಿಯರ್ ಚಾಪ್ಟರ್, ಲೀನಿಯರ್ ಈಕ್ವೇಷನ್. ಆ ಒಂದು ಲೆಸನನ್ನು ಇವತ್ತು ಡಿಸ್ಕಷನ್ ಮಾಡ್ತಿದ್ದೀನಿ. ಲೀನಿಯರ್ ಈಕ್ವೇಷನ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಅದನ್ನು ಕನ್ನಡದಲ್ಲಿ ಸರಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೀವಿ. ಲೀನಿಯರ್ ಈಕ್ವೇಷನ್ಸ್ ಏನು ಹಾಗಂದರೆ, ಆ್ಯನ್ ಈಕ್ವೇಷನ್ ಇನ್ ವಿಚ್ ದ ವೇರಿಯಬಲ್ ಹ್ಯಾಸ್ ಎ ಹೈಯೆಸ್ಟ್ ಎಕ್ಸ್ಪೋನೆಂಟ್ 1 ಈಸ್ ಕಾಲ್ಡ್ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್. ಒಂದು ಒಂದು ಸಮೀಕರಣದಲ್ಲಿ ಚರಾಕ್ಷರದ ಬೆಲೆ 1 ಇದ್ದರೆ, ಹೈಯೆಸ್ಟು ಅದರ ಘಾತ 1 ಇದ್ದರೆ ಅದನ್ನು ನಾವೇನಂತೀವಿ? ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಅಂತ ಹೇಳ್ತೇವೆ. ಅದನ್ನು ಕನ್ನಡದಲ್ಲಿ ಸರಳ ರೇಖಾತ್ಮಕ ಸಮೀಕರಣ. ಅದರ ಒಂದು ಸಾಮಾನ್ಯ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಈಸ್ AX + B = 0. ಸರಳ ರೇಖಾತ್ಮಕ ಸಮೀಕರಣದ ಒಂದು ಸಾಮಾನ್ಯ ರೂಪ ಏನಿದೆ ಇಲ್ಲಿ? AX + B. ಕೆಲವೊಂದು ಉದಾಹರಣೆಯನ್ನು ಕೊಡೋದಾದರೆ, ಎಕ್ಸಾಂಪಲ್ ಕೊಡ್ತಿದ್ದೀನಿ. ಎಕ್ಸಾಂಪಲ್ 5x + 7 = 0. ಇದು ಒಂದು ಲೀನಿಯರ್ ಈಕ್ವೇಷನ್, ಸರಳ ರೇಖಾತ್ಮಕ ಸಮೀಕರಣಕ್ಕೆ ಒಂದು ಉದಾಹರಣೆ. ಯಾಕೆ? ಇಲ್ಲಿ A ಮತ್ತು B ಇದಾವಲ್ಲ, ಅವು ವಾಸ್ತವ ಸಂಖ್ಯೆಗಳು. ನಾವು ನೋಡಬೇಕಾಗಿರೋದು ಚರಾಕ್ಷರ. ಇಲ್ಲಿ ಯಾವ ಚರಾಕ್ಷರ ಇದೆ? ಇಲ್ಲಿ ಎಕ್ಸ್. ಅವನು ಯಾವ್ದು ಕೊಡ್ತಾನೋ ಗೊತ್ತಿಲ್ಲ, ಎಕ್ಸ್ ಕೊಡ್ತಾನೋ, ವೈ ಕೊಡ್ತಾರೋ ಅಥವಾ ಪಿ ಕೊಡ್ತಾರೋ, ಅಲ್ಲಿ ಯಾವ ಸಮೀಕರಣ ಇರುತ್ತೋ ಆ ವೇರಿಯಬಲ್ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ನಾನು ತಗೊಂಡಿರ್ತಕ್ಕಂಥ ಸಮೀಕರಣದಲ್ಲಿ ಎಕ್ಸ್ ಅನ್ನೋ ಚರಾಕ್ಷರ ಇದೆ. ಅದರ ಮಹತ್ತಮ ಘಾತ ಅಥವಾ ಹೈಯೆಸ್ಟು ಏನು ಎಕ್ಸ್ಪೋನೆಂಟ್ ಅಥವಾ ಡಿಗ್ರಿ ಅಂತಿರಲ್ಲ, ಅದನ್ನು ನಾವು ಏನಂತೀವಿ? ಆ ಚರಾಕ್ಷರದ ಘಾತ ಇಲ್ಲಿ 1 ಇದೆ. ಹಾಗಾಗಿ ಎಲ್ಲಿ ಚರಾಕ್ಷರದ ಘಾತ 1 ಇರುತ್ತೋ ಯಾವುದೇ ಒಂದು ಸಮೀಕರಣ ಅಥವಾ ಈಕ್ವೇಷನ್ನಲ್ಲಿ ಆ ಚರಾಕ್ಷರದ ಘಾತ 1 ಇದ್ದರೆ ಅದನ್ನು ನಾವು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಅಂತ ಹೇಳ್ತೀವಿ. ಇಲ್ಲೊಂದು ಕ್ವಶನ್ ಕೇಳಿದ್ದೀನಿ ಸ್ನೇಹಿತರೆ. ಏನು ಕ್ವಶನ್ ಅಂತ ಅಂದರೆ, ದ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ AX + B = 0. ಈ ಸಮೀಕರಣದ ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ ಯಾವುದು ಉತ್ತರ ಸರಿ? ಏನಿಲ್ಲ ಸ್ನೇಹಿತರೆ, ಕೊಟ್ಟಿರ್ತಕ್ಕಂಥ ಈ ಒಂದು ಸಾಮಾನ್ಯ ರೂಪವನ್ನು ನಾವು ಬಿಡಿಸ್ಬೇಕಾಗತ್ತೆ. AX + B = 0. ನಾನು ಯಾವುದರ ವ್ಯಾಲ್ಯೂ ಕಂಡುಹಿಡಿತಿದ್ದೀನಿ? ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋದ್ರಿಂದ ಈ ಟರ್ಮನ್ನು, ಈ ಒಂದು ಪದವನ್ನು ಇಲ್ಲಿ ಇಟ್ಕೊಳ್ಳಿ. AX E + B ಆ ಕಡೆ ಶಿಫ್ಟ್ ಮಾಡಿದ್ರೆ -B ಆಗುತ್ತೆ. ನಾನು ಎಕ್ಸ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಎಕ್ಸ್ನ ಪಕ್ಕಕ್ಕೆ ಒಂದು ಸಹಗುಣಕ, ಅದನ್ನು ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ. ಆ ಕೋಎಫಿಷಿಯೆಂಟನ್ನು ರೈಟ್ ಸೈಡ್ ಶಿಫ್ಟ್ ಮಾಡಿದಾಗ x = -b / ಈ ಕಡೆ ಕಳಿಸಿದರೆ A ಆಯಿತು. ಹಾಗಾಗಿ ಈ ಕ್ವಶನ್ನಿಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್,
ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದ ಎಕ್ಸ್ಪ್ರೆಷನ್ಸ್ 3x minus 4 and 2x plus 1 becomes equal is. ಕೊಟ್ಟಿರ್ತಕ್ಕಂಥ ಈ ಎರಡು ಎಕ್ಸ್ಪ್ರೆಷನ್ಗಳು ಈಕ್ವಲ್ ಆದಾಗ ಎಕ್ಸ್ನ ಬೆಲೆ ಏನಾಗುತ್ತೆ ಅದನ್ನು ನೋಡೋಣ ಸ್ನೇಹಿತರೆ. ಏನು ಕೊಟ್ಟಿದ್ದಾನೆ ಎಕ್ಸ್ಪ್ರೆಷನ್? ತ್ರೀ ಎಕ್ಸ್ ಮೈನಸ್ 4 ಮತ್ತೆ ಯಾವುದಿದೆ ಇಸ್ ಈಕ್ವಲ್ ಟು 2x ಇಸ್ ಈಕ್ವಲ್ ಟು 2x ಪ್ಲಸ್ 1. ಅವನೇನು ಹೇಳಿದಾನೆ ಕ್ವಶನಲ್ಲಿ? ಈ ಎರಡೂ ಎಕ್ಸ್ಪ್ರೆಷನ್ಗಳು ಈಕ್ವಲ್ ಆಗ್ತವೆ. ಈಕ್ವಲ್ ಆದಾಗ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾನೆ. ನಾವು ಯಾವುದರ ಬೆಲೆಯನ್ನು ಕಂಡುಹಿಡಿತವೋ ಅವುಗಳನ್ನು ಲೆಫ್ಟ್ ಸೈಡ್ ಇಟ್ಕೋಬೇಕು, ಉಳಿದೆಲ್ಲ ಟರ್ಮ್ಸ್ಗಳನ್ನು ರೈಟ್ ಸೈಡ್ ಕಳಿಸ್ಬೇಕು. ಈ 2x ಈ ಕಡೆ ತಗೊಬಂದರೆ ಮೈನಸ್ 2x ಆಗುತ್ತೆ. 3x ಇಲ್ಲೇ ಇರುತ್ತೆ. 3x 2x ಈ ಕಡೆ ಬಂದರೆ ಮೈನಸ್ 2x ಈಸ್ ಈಕ್ವಲ್ ಟು ಪ್ಲಸ್ 1 ಅಲ್ಲೇ ಇರುತ್ತೆ. ಈ ಮೈನಸ್ 4 ಆ ಕಡೆ ಹೋದರೆ ಪ್ಲಸ್ 4 ಆಯಿತು. 3x ಅಲ್ಲಿ 2x ಹೋದರೆ 1x ಉಳಿತು, ದಟ್ ಈಸ್ x. 1x ಈಸ್ ಈಕ್ವಲ್ ಟು 5. ಆದರೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್. ಇಷ್ಟೊತ್ತು ನಾವು ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯಬಲ್ ನೋಡಿದ್ವಿ. ಆ ವೇರಿಯಬಲ್ ಯಾವುದಾಗಿತ್ತು? ಅಲ್ಲಿ ಎಕ್ಸ್ ಆಗಿತ್ತು. ಇಲ್ಲಿ ನೋಡಿ, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ ಯಾವ್ಯಾವಿದ್ದಾವೆ? ಎಕ್ಸ್ ಇದೆ, ವೈ ಇದೆ. ಆದರೆ ಇವೆಲ್ಲ ಏನು? ಅದರ ಸ್ಟ್ಯಾಂಡರ್ಡ್ ಫಾರ್ಮ್. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0. ಇಲ್ಲಿ a1 b1 ಮತ್ತು c1 ಅವು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ, ಅಥವಾ ವಾಸ್ತವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಇದನ್ನು ಕನ್ನಡದಲ್ಲಿ ವಾಸ್ತವಿಕ ಸಂಖ್ಯೆಗಳು ಅಂತ ಹೇಳ್ತಾರೆ. ಯಾವುದು? a1 b1 ಆ್ಯಂಡ್ c1. ಇದು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್, ಅದರ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್. ಇದರ ಮೇಲೆ ಯಾವ ಥರ ಕ್ವಶನನ್ನು ಕೇಳ್ತಾನೆ ಅನ್ನೋದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಸೊಲ್ಯೂಷನ್ ಆಫ್ 3a ಪ್ಲಸ್ b ಈಸ್ ಈಕ್ವಲ್ ಟು 12. ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ. ಈ ಆಪ್ಷನ್ಸ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವುದು? ಏನು ಹೇಳಿದ್ದಾನೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಸೊಲ್ಯೂಷನ್. ಕೊಟ್ಟಿರ್ತಕ್ಕಂಥ 3a ಪ್ಲಸ್ b ಈಸ್ ಈಕ್ವಲ್ ಟು 12, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರವಲ್ಲ ಅವನು ಕ್ವಶನ್. ಹಾಗಾದರೆ ಹೆಂಗೆ ಕಂಡುಹಿಡಿತೀರಾ? ಆಪ್ಷನ್ಸ್ ಮುಖಾಂತರ ಅಲ್ಲಿ ನಾವು ಇದು ಫಸ್ಟ್ ಒನ್ ಇದೆಯಲ್ಲ, ಎಲ್ಲ ಆಪ್ಷನ್ಸ್ಗಳಲ್ಲಿ ಫಸ್ಟ್ ಒನ್ ವ್ಯಾಲ್ಯೂ ಎ ವ್ಯಾಲ್ಯೂ, ಸೆಕೆಂಡ್ ಒನ್ ವ್ಯಾಲ್ಯೂ ಅನ್ನೋದು ಬಿ ನ ವ್ಯಾಲ್ಯೂ. ಈ ಎ ಮತ್ತು ಬಿ ನ ವ್ಯಾಲ್ಯೂ ಹೋಗಿ ಅಲ್ಲಿ ಸಬ್ಸ್ಟಿಟ್ಯೂಷನ್ ಕೊಟ್ಟರೆ ಯಾವುದು ಬ್ಯಾಲೆನ್ಸ್ ಆಗಲ್ವೋ ಅದು ಸರಿಯಾದ ಉತ್ತರವಾಗಿರಲ್ಲ. ಹಾಗಾಗಿ ಅದು ಸರಿಯಾಗುತ್ತೆ ಯಾವುದು ಅಂತ ಚೆಕ್ ಮಾಡೋಣ. ಫಸ್ಟ್ ಒನ್ 3a ಪ್ಲಸ್ ಬಿ ಈಸ್ ಈಕ್ವಲ್ ಟು 12 ಇದೆ. ಫಸ್ಟ್ ಒನ್ ಚೆಕ್ ಮಾಡ್ತಿದ್ದೀನಿ. ಫಸ್ಟ್ ಆಪ್ಷನ್ಸ್ 3 ಇಂಟು 3 ಪ್ಲಸ್ 3 ಈಸ್ ಈಕ್ವಲ್ ಟು 12. 3 3 9, 3 3 9 ಪ್ಲಸ್ 3 ಈಸ್ ಈಕ್ವಲ್ ಟು 12. 12 ಈಸ್ ಈಕ್ವಲ್ ಟು 12 ಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಇದು ಕೂಡ ಆಗಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ 3a ಪ್ಲಸ್ b ಈಸ್ ಈಕ್ವಲ್ ಟು 12. ಸೆಕೆಂಡ್ ಒಂದು ಚೆಕ್ ಮಾಡ್ತಿದ್ದೀನಿ. 3 ಇಂಟು ಏನು ಜಾಗದಲ್ಲಿ ಎಷ್ಟಿದೆ? ಇಲ್ಲಿ 5. 3 ಇಂಟು 5 ಪ್ಲಸ್ ಬಿ ಜಾಗದಲ್ಲಿ -3 ಇದೆ. ಸುಮಾರಷ್ಟು ಜನ ಎಲ್ಲಿ ತಪ್ಪು ಮಾಡ್ತಾರೆ ಅಂತಂದರೆ ಈ ಮೈನಸ್ಗಳನ್ನು ಬಿಟ್ಬಿಡ್ತಾರೆ. ಇಲ್ಲಿ ಆಲ್ರೆಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ ಪ್ಲಸ್ ಇದೆ, ಇಲ್ಲೂ ಸಹ ಏನಿದೆ ಮೈನಸ್ ಇದೆ. ಪ್ಲಸ್ ಬರ್ಕೊಂಡು ಯಾವಾಗ ಅದು ಮೈನಸಲ್ಲಿ ಇರುತ್ತೋ ಅದರ ನೆಕ್ಸ್ಟ್ ನಾವೇನು ಮಾಡ್ತೀವಿ? ಬ್ರಾಕೆಟ್ ಓಪನ್ ಮಾಡಿ -3 ಈಸ್ ಈಕ್ವಲ್ ಟು 12. 5 3 15, 3 5 15 ಪ್ಲಸ್ ಇಂಟು ಮೈನಸ್ -3 ಈಸ್ ಈಕ್ವಲ್ ಟು 12. ಅಲ್ಲಿಗೆ ಏನಾಗ್ತಿದ್ದು? 15 - 3 ಅಂತ ಅಂದರೆ 12 ಈಸ್ ಈಕ್ವಲ್ ಟು 12. ಹಾಗಾಗಿ ಇದು ಕೂಡ ಆಗ್ತಾ ಇದೆ. ಸೊ ಅದು ಉತ್ತರ ಅಲ್ಲ.
3a ಪ್ಲಸ್ ಬಿ ಈಸ್ ಈಕ್ವಲ್ ಟು 12. ಥರ್ಡ್ ಒನ್ ಆನ್ಸರ್ ಏನಿದೆ ನೋಡಿ, ಎನ ವ್ಯಾಲ್ಯೂ 4 ಇದೆ, ಬಿನ ವ್ಯಾಲ್ಯೂ 0 ಇದೆ. 3 ಇಂಟು 4 ಪ್ಲಸ್ ಬಿನ ಜಾಗದಲ್ಲಿ 0 ಈಸ್ ಈಕ್ವಲ್ ಟು 12. 4 ಮೂರಲೆ 12 ಪ್ಲಸ್ 0 ಈಸ್ ಈಕ್ವಲ್ ಟು 12. 12ಕ್ಕೆ 0 ಕೂಡಿದರೆ ಮತ್ತೆ 12 ಬರುತ್ತೆ. ಇದು ಸಹ ಬ್ಯಾಲೆನ್ಸ್ ಆಗ್ತಾ ಇದೆ, ಹಾಗಾಗಿ ಇದು ಅಲ್ಲ. ಹಾಗಾದರೆ ಕೊನೆಯದು ಯಾವುದು, ಉಳಿದಿರೋದು ಯಾವುದು, 2, 4. ಅದಾಗಲ್ಲ ಅಂತ ಹೇಳಿ ಆಟೋಮೆಟಿಕ್ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಫೈನಲ್ ಆನ್ಸರ್ ಯಾವುದು, ಇದು ಬ್ಯಾಲೆನ್ಸ್ ಆಗಲ್ಲ. ಹಾಗೆ ರೈಟ್ ಆನ್ಸರ್ ಯಾವುದು, ಬಿ ಇಸ್ ದ ರೈಟ್ ಆನ್ಸರ್. ಮೊದಲನೇದು 3 ಆಗ್ತಿಲ್ಲ ಅಂತಂದರೆ 4ನೇದು ಹಾಗೆ ಆಗುತ್ತೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹೌ ಮೆನಿ ಸೊಲ್ಯೂಷನ್ ಆಫ್ ದ ಇಕ್ವೇಶನ್ 15x ಮೈನಸ್ 14y ಪ್ಲಸ್ 1 ಈಸ್ ಈಕ್ವಲ್ ಟು 0. ಈ ಒಂದು ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಎಷ್ಟು ಪರಿಹಾರವನ್ನು ಹೊಂದಿರುತ್ತೆ, ಎಷ್ಟು ಸೊಲ್ಯೂಷನನ್ನು ಹೊಂದಿರುತ್ತೆ? ಈ ಕ್ವಶನ್ಗಳನ್ನು ವಿತೌಟ್ ಆನ್ಸರ್ ನೀವೇನು ಲೆಕ್ಕ ಮಾಡ್ದೇ ಡೈರೆಕ್ಟಾಗಿ ಹೇಳ್ಬೋದು. ಕೇಳಿ ಸ್ನೇಹಿತರೆ, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್. ಅವನು ಯಾವುದೇ ಇಕ್ವೇಷನ್ ಕೊಟ್ಟರು, ಯಾವುದು 2 ಚರಾಕ್ಷರವುಳ್ಳ ಸಮೀಕರಣಗಳನ್ನು ಕೊಟ್ಟಾಗ, ಯಾವುದೇ ಸಮೀಕರಣಗಳನ್ನು ಕೊಡ್ರಿ, ಯಾವುದೇ ಸಮೀಕರಣಗಳನ್ನು ಕೊಟ್ಟಾಗ ಈ ಥರ ನೀವು ಯಾವುದು 2ನ 1ನ ನೋ ಸೊಲ್ಯೂಷನ್ ಅವೆಲ್ಲನೂ ಏನು ನೋಡೋಕೆ ಹೋಗಬೇಡ್ರಿ. ಜಸ್ಟ್ ಯಾವುದು ಆನ್ಸರ್, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್, ಅನಂತ ಪರಿಹಾರಗಳು ಸಿಗ್ತವೆ. ಹೇಗೆ ಅಂತಂದರೆ, ಇಲ್ಲಿಗೆ ಎಕ್ಸಿಗೆ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟರೆ ವೈಗೆ ಯಾವುದೋ ಒಂದು ವ್ಯಾಲ್ಯೂ ಸಿಗುತ್ತೆ, ವೈ ಕೊಟ್ಟರೆ ಎಕ್ಸಿ ಸಿಗುತ್ತೆ. ಆ ಥರ ನಾವು ಎಕ್ಸಿಗೆ ವೈಗೆ ವ್ಯಾಲ್ಯೂ ಕೊಡ್ತಾ ಹೋದಾಗೆ ಅದು ನಮಗೆ ಸೊಲ್ಯೂಷನ್ಗಳು ಸಿಗ್ತಾ ಹೋಗ್ತಾ ಇರ್ತವೆ. ಎಲ್ಲಿವರೆಗೂ ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಹಾಗಾಗಿ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್. ಬೇಕಿದ್ರೆ ಒಂದು ತೋರಿಸ್ತೀನಿ. (15x ಮೈನಸ್ 14y ಪ್ಲಸ್ 1 ಈಸ್ ಈಕ್ವಲ್ ಟು 0 ಇದೆ. ಬಿಡಿಸ್ಕೊಳ್ತಾ ಇದ್ದೀನಿ. ಈ 15x ಇಲ್ಲೇ ಇರಲಿ, ಈ ಮೈನಸ್ 14 ಮತ್ತು ಪ್ಲಸ್ 1 ಆ ಕಡೆ ಹೋಗಲಿ. ಮೈನಸ್ 14y ಆ ಕಡೆ ಬಂದರೆ ಪ್ಲಸ್ 14y ಆಗುತ್ತೆ. ಈ ಪ್ಲಸ್ 1 ಆ ಕಡೆ ಹೋದರೆ ಮೈನಸ್ 1 ಆಗುತ್ತೆ. ಇವಾಗ ಎಕ್ಸಿಗೆ ಸಾಲ್ವ್ ಮಾಡ್ತಿದ್ದೀನಿ. ಎಕ್ಸ್ ಈಕ್ವಲ್ಸ್ 14y ಮೈನಸ್ 1 ಹೋಲ್ ಡಿವೈಡೆಡ್ ಬೈ 15. ಅಲ್ಲಿಗೆ ಇವಾಗ ವೈಗೆ ವ್ಯಾಲ್ಯೂ ಕೊಡ್ತಾ ಹೋದ ಹಾಗೆ ನಮಗೆ ಎಕ್ಸಿಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ವೈ ಈಸ್ ಈಕ್ವಲ್ ಟು 0 ಕೊಡೋಣ. ಎಕ್ಸ್ ಏನಾಗುತ್ತೆ, ವೈಗೆ 0 ಕೊಟ್ಟೆ ಅಂತಂದರೆ ದಿಸ್ ಟರ್ಮ್ ಬಿಕಮ್ಸ್ 0. ಈ ಕಂಪ್ಲೀಟ್ ಟರ್ಮು 0 ಆಗುತ್ತೆ. 14 ಇಂಟು 0 ಅದು 0 ಆಯಿತು. ಉಳಿದಿರೋದು ಯಾವುದು, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಡಿವೈಡ್ ಬೈ 15. ಈಗ ವೈ 0 ಕೊಟ್ರಿ, ನೆಕ್ಸ್ಟ್ ವೈ ಈಸ್ ಈಕ್ವಲ್ ಟು 1 ಕೊಡಿ, 2 ಕೊಡಿ, 3 ಕೊಡಿ. ಹಾಗೆ ವೈಗೆ ವ್ಯಾಲ್ಯೂ ಕೊಡ್ತಾ ಹೋದ ಹಾಗೆ ಏನಾಗುತ್ತೆ ಅಂತಂದರೆ ಎಕ್ಸಿಗೆ ವ್ಯಾಲ್ಯೂ ಸಿಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಎಷ್ಟು ಸೊಲ್ಯೂಷನ್ ಅಂತಂದರೆ ಅದಕ್ಕೆ ಎಂಡ್ ಇಲ್ಲ. ಸೊ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್, ಡಿ ಇಸ್ ದ ರೈಟ್ ಆನ್ಸರ್. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್, ಆ ಒಂದು ಕಾನ್ಸೆಪ್ಟನ್ನು ನಾವು ನೋಡ್ತಾ ಇದ್ವಿ. ಅದರ ಒಂದು ಸಾಮಾನ್ಯ ರೂಪ ಏನಿತ್ತು, a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0. ಇದು ಆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್. ಇಲ್ಲಿ a1 b1 c1 a2 b2 c2 ಅವೆಲ್ಲವೂ ಏನವು ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇದ್ರ ಮೇಲೆ ಕ್ವಶನ್ಗಳು ಯಾವ ಥರ ಕೇಳ್ತಾನೆ, ಇದಕ್ಕೆ ಉದಾಹರಣೆ ಕೊಡೋದಾದರೆ, ಉದಾಹರಣೆಗೆ 2x ಪ್ಲಸ್ 3y ಮೈನಸ್ 1 ಈಸ್ ಈಕ್ವಲ್ ಟು 0, 5x ಮೈನಸ್ 7y ಪ್ಲಸ್ 8 ಈಸ್ ಈಕ್ವಲ್ ಟು 0. ಉದಾಹರಣೆ, ಈ ಜೋಡಿ ಸಮೀಕರಣ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಏನಿದೆಯಲ್ಲ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದೀನಿ. ಇದ್ರ ಮೇಲೆ ಯಾವ ಥರ ಕ್ವಶನ್ಗಳನ್ನು ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನೇಚರ್ ಆಫ್ ಲೈನ್ಸ್ ಅಂಡ್ ಕನ್ಸಿಸ್ಟೆನ್ಸಿ.
ಆ ಲೈನ್ಗಳ ನೇಚರ್ ಏನಿರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಏನಾಗಿರುತ್ತೆ ಅಂತ ಕೇಳ್ತಿದ್ದಾನೆ. ಹಾಗಂದರೆ ಏನು ಗೊತ್ತಿಲ್ಲ ಸ್ನೇಹಿತರೆ. ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿತ್ತು, ಇಲ್ಲಿ a1x ಪ್ಲಸ್ b1y ಪ್ಲಸ್ c1 is equal to 0, a2x ಪ್ಲಸ್ b2y ಪ್ಲಸ್ c2 is equal to 0. ಅಲ್ಲಿ ನೇಚರ್ ಆಫ್ ಲೈನ್ಸು ಮತ್ತು ಕನ್ಸಿಸ್ಟೆನ್ಸಿ ಎಲ್ಲಿಂದ ಬರ್ತಾವವು? ಇಲ್ಲಿ ಎರಡೂ ಸಮೀಕರಣದಲ್ಲಿ ಕೋಎಫಿಷಿಯಂಟ್ ಅಥವಾ ಸಹಗುಣಕ ಅಂತ ಹೇಳ್ತೇವೆ. ಮೊದಲನೇ ಈಕ್ವೇಷನ್ನಲ್ಲಿ ದಿಸ್ ಈಸ್ ಯುವರ್ ಈಕ್ವೇಷನ್ ಫಸ್ಟ್, ಮೊದಲನೇ ಈಕ್ವೇಷನ್, ಎರಡನೇ ಈಕ್ವೇಷನ್ ಅಂತ ಅನ್ಕೊಳ್ಳೋಣ. ಮೊದಲನೇ ಈಕ್ವೇಷನ್ನಲ್ಲಿ ಎಕ್ಸ್ನ ಸಹಗುಣಕ ಎಷ್ಟಿದೆ? a1. ಎರಡನೇದು ಸಹಗುಣಕ, ಎರಡನೇ ಈಕ್ವೇಷನ್ನಲ್ಲಿ ಎಕ್ಸ್ನ ಸಹಗುಣಕ a2. ಮೊದಲನೇ ಸಮೀಕರಣದಲ್ಲಿ ವೈನ ಸಹಗುಣಕ b1 ಮತ್ತು ಇದರಲ್ಲಿ b2, c1, c2. ನೇಚರ್ ಆಫ್ ಲೈನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತಂದರೆ ಈ ಒಂದು ಸಹಗುಣಕಗಳ ಅಥವಾ ಆ ವಾಸ್ತವ ರಿಯಲ್ ನಂಬರ್ಸ್ಗಳ ಏನು ಮಾಡ್ತೀವಿ ನಾವು, ರೇಷಿಯೋಗಳನ್ನು ತೆಗಿತೀವಿ. ಯಾವ ಥರ ರೇಷಿಯೋ ತೆಗೆಯೋದು ಇನ್ಮೇಲೆ ಗೊತ್ತಿದೆ. ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಇದೆ ಒಂದು, ಯಾವುದು ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ ಅನ್ನೋ ಒಂದು ಪಾಠ ಇದೆ. ಆ ಒಂದು ಚಾಪ್ಟ್ರಲ್ಲಿ ನಾವು ಗ್ರಾಫ್ ಹಾಕಿದಾಗ ಒಂದು ಇಕ್ವೇಷನ್ ಇದೆ ಅಂತಂದರೆ ಗ್ರಾಫು ಒಂದೇ ಲೈನ್ ಬರುತ್ತೆ. ಈ ಥರ ಈ ಒಂದು ಇಕ್ವೇಷನ್ ಇತ್ತಾ, ಆ ಒಂದು ಇಕ್ವೇಷನಿಗೆ ಒಂದೇ ಗ್ರಾಫ್ ಲೈನ್, ಇದೊಂದಿತ್ತಾ ಅದಕ್ಕೊಂದು ಗ್ರಾಫ್ ಲೈನ್ ಬರುತ್ತೆ. ಇಲ್ಲಿ ಎರಡು ಇಕ್ವೇಷನ್ ಇರೋದ್ರಿಂದ ಎರಡು ಗ್ರಾಫ್ ಲೈನ್ಗಳು ಬರ್ತವೆ. ಹಾಗಾದರೆ ಆ ಗ್ರಾಫ್ ಲೈನ್ಗಳು ಏನಾಗ್ತವೆ? ವಿತೌಟ್ ನಾವು ಗ್ರಾಫ್ ಡ್ರಾ ಮಾಡ್ದೇನೆ, ಗ್ರಾಫ್ ಹಾಕಲೇ ಇಲ್ಲಿ, ಜಸ್ಟು ಅವುಗಳ ಇಲ್ಲೇನು ನಾವು ಕೋಎಫಿಷಿಯಂಟ್ ಅಥವಾ ಸಹಗುಣಕಗಳನ್ನು ಬರ್ಕೊಂಡಿದ್ದೇವೋ ಅದರ ಒಂದು ಅನುಪಾತ ಅಥವಾ ರೇಷಿಯೋಗಳನ್ನು ತೆಗೆದು ಡೈರೆಕ್ಟಾಗಿ ಆ ಗ್ರಾಫ್ ಲೈನ್ಗಳು ಏನಾಗ್ತವೆ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ a1 a2 b1 b2, a1/a2 b1/b2 ಈ ಎರಡೂ ರೇಷಿಯೋ ನಾಟ್ ಈಕ್ವಲ್ ಆದರೆ, a1/a2 b1/b2 ನಾಟ್ ಈಕ್ವಲ್ ಆದರೆ ನಮಗೆ ಬರ್ತಕ್ಕಂಥ ಈ ಎರಡೂ ಸಮೀಕರಣಗಳ ಆ ಎರಡು ಈಕ್ವೇಷನ್ಸ್ಗಳ ಗ್ರಾಫ್ ಲೈನ್ ಏನಾಗಿರುತ್ತೆ ಅಂತ ಅಂದರೆ ಇಂಟರ್ಸೆಕ್ಟ್ ಆಗ್ತವೆ, ಛೇದಿಸುತ್ತವೆ ಅಂತ ಹೇಳ್ತವೆ. ಮೊದಲ ಎರಡು ಅನುಪಾತಗಳು ನಾಟ್ ಈಕ್ವಲ್ ಆದರೆ ಅಥವಾ ಸಮ ಆಗದೇ ಇದ್ದರೆ ನಮಗೆ ಬರ್ತಕ್ಕಂಥ ಈ ಎರಡು ಈಕ್ವೇಷನ್ಗಳ ಎರಡು ಗ್ರಾಫ್ ಲೈನ್ಗಳು ಒಂದು ಬಿಂದುವಿನಲ್ಲಿ ಬಂದು ಸಂಧಿಸ್ತವೆ. ಅದನ್ನು ಇಂಗ್ಲೀಷ್ನಲ್ಲಿ ನಾವೇನಂತೇವೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಅದನ್ನು ಛೇದಿಸುವ ರೇಖೆಗಳು. ಈ ಎರಡೂ ಲೈನ್ಗಳು ಎಷ್ಟು ಪಾಯಿಂಟಲ್ಲಿ ಅವು ಇಂಟರ್ಸೆಕ್ಟ್ ಆಗ್ತಾವೋ ಅಥವಾ ಎಷ್ಟು ಪಾಯಿಂಟಲ್ಲಿ ಅವು ಛೇದಿಸ್ತಾವೋ ಅಷ್ಟು ಪರಿಹಾರಗಳು ನಮಗೆ ಸಿಗ್ತಾವೆ, ಅಷ್ಟು ಸೊಲ್ಯೂಷನ್ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಆದರೆ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಎಷ್ಟು ಸೊಲ್ಯೂಷನ್ ಸಿಗುತ್ತೆ, ಎಷ್ಟು ಪರಿಹಾರಗಳು ಸಿಗ್ತವೆ ಅಂತಂದರೆ ಈ ಎರಡೂ ಲೈನ್ಗಳು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸ್ತದವೆ. ಆ ಎರಡೂ ಲೈನ್ಗಳು ಒಂದು ಬಿಂದುವಿನಲ್ಲಿ ಅವು ಛೇದಿಸ್ತಿರೋದ್ರಿಂದ ನಮಗೆ ಸಿಗ್ತಕ್ಕಂಥ ಸೊಲ್ಯೂಷನ್ ಎಷ್ಟು? ಒಂದು ಪರಿಹಾರ ಅಂತ ಹೇಳ್ತೇವೆ, ಅಥವಾ ಇಂಗ್ಲೀಷಲ್ಲಿ ಅದನ್ನು ಯುನಿಕ್ ಸೊಲ್ಯೂಷನ್. ಕ್ವಶನ್ ಕೇಳಿಬಿಡ್ತಾನೆ, ಏನು? ಇಫ್ ದ ರೇಷಿಯೋ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ದೆನ್ ದ ಗ್ರಾಫ್ ಲೈನ್ಸ್ ಆರ್ ಅಂತ ಕೇಳ್ತಾನೆ. ಏನಾಗುತ್ತೆ? ಇಂಟರ್ಸೆಕ್ಟಿಂಗ್ ಲೈನ್ಸ್. ಹೌ ಮೆನಿ ಸೊಲ್ಯೂಷನ್ಸ್? ಓನ್ಲಿ ಒನ್ ಸೊಲ್ಯೂಷನ್. ಆ ಒಂದು ಸೊಲ್ಯೂಷನ್ಗೆ ಇಂಗ್ಲೀಷಲ್ಲಿ ಒಂದು ವರ್ಡ್ ಬಳಸ್ತಾನೆ, ಯುನಿಕ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಸಿಗುತ್ತೆ. ಕನ್ನಡದಲ್ಲಿ ಅದನ್ನು ಒಂದು ಪರಿಹಾರ ಅಥವಾ ಇನ್ನೊಂದು ವರ್ಡ್ ಬಳಸ್ತಾನೆ, ಇದಕ್ಕೆ ಅನನ್ಯ ಪರಿಹಾರ ಅಂತ ಹೇಳ್ತಾನೆ. ಅನನ್ಯ ಪರಿಹಾರ ಏನು? ಮೊದಲ ಎರಡು ಅನುಪಾತಗಳು ಸಮ ಆಗದೇ ಇದ್ದರೆ ನಮಗೆ ಬರ್ತಕ್ಕಂಥ ಗ್ರಾಫ್ ಲೈನ್ಗಳು ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ, ಅವನ್ನು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೇವೆ. ಅದರಿಂದ ಸಿಗ್ತಕ್ಕಂಥ ಪರಿಹಾರಗಳೆಷ್ಟು? ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರ.
ಈಗ ನೆಕ್ಸ್ಟ್ ಕಾನ್ಸೆಪ್ಟ್, ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಯಾವುದಕ್ಕೆ, ಯೂನಿಕ್ ಸೊಲ್ಯೂಷನಿಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ 2x + 3y + 1 = 0, 5x + 2y - 7 = 0. ಇಲ್ಲಿ ನಾವು ಸಮೀಕರಣ ನೋಡಿಬಿಟ್ಟು ಲೆಕ್ಕ ಮಾಡ್ದೇನೆ ಆ ಲೈನ್ಸ್ಗಳು ಅವ್ನು ಕೇಳ್ತಾನೆ, ಈ ಸಮೀಕರಣದಿಂದ ಗ್ರಾಫ್ ಲೈನ್ಗಳು ಏನಾಗಿರ್ತವೆ ಅದನ್ನು ಜಸ್ಟ್ ಆ ಒಂದು ಅನುಪಾತವನ್ನು ತೆಗೆದು ಹೇಳಿಬಿಡ್ತೀವಿ. ದಿಸ್ ಈಸ್ ಯುವರ್ A1, ಇದು A2. A1 ಎಷ್ಟಿದೆ, 2 ಇದೆ, ಇದು 5 ಇದೆ, ಅಂದರೆ A1/A2 ಸರಿ A1/A2 = A1 ಎಷ್ಟಿದೆ, ಇಲ್ಲಿ 2 ಇದೆ, A2 ಎಷ್ಟಿದೆ, 5. ನೆಕ್ಸ್ಟ್ ಇದೇನು ಕ್ಯಾನ್ಸಲ್ ಆಗಲ್ಲ, 2/5. ನೆಕ್ಸ್ಟ್ B1 ಎಷ್ಟಿದೆ, B1 ಎಷ್ಟಿಲ್ಲಿ ವ್ಯಾಲ್ಯೂ 3 ಮತ್ತು B2 ವ್ಯಾಲ್ಯೂ ಎಷ್ಟು 2. ಇಲ್ಲಿ A1/A2 B1/B2 ಎರಡು ಸೇಮ್ ಆಗ್ತದವ ವ್ಯಾಲ್ಯೂ ಇಲ್ಲ, ಇದಕ್ಕೆ ಬೇರೆ ಇದೆ, ಅದಕ್ಕೆ ಬೇರೆ ಇದೆ. ಹಾಗಾಗಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಹೀಗಿದ್ದಾಗ ಏನಾಗುತ್ತೆ, ಗ್ರಾಫ್ ಲೈನ್ಗಳು, ದ ಗ್ರಾಫ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆ್ಯಂಡ್ ಹೌ ಮೆನಿ ಸೊಲ್ಯೂಷನ್, ಯುನಿಕ್ ಸೊಲ್ಯೂಷನ್, ಅನನ್ಯ ಪರಿಹಾರ ಸಿಗುತ್ತೆ. ನೆಕ್ಸ್ಟ್ A1x + B1y + C1 = 0, A2x + B2y + C2 = 0. ಫಸ್ಟ್ ಒಂದು ರೇಷಿಯೋವನ್ನು ತೆಗೆದಿದ್ದೀವಿ ನಾವು. ಈಗ ಎರಡನೇದು ಏನಾಗುತ್ತೆ ನೋಡೋಣ. A1/A2 ಅದರ ಒಂದು ರೇಷಿಯೋ, ಹಾಗೆಯೇ B1/B2 ಅದರ ಒಂದು ರೇಷಿಯೋ, ಹಾಗೆಯೇ C1/C2 ಅದರ ರೇಷಿಯೋ. ಮೂರು ಒಂದಕ್ಕೊಂದು ಈಕ್ವಲ್ ಆಗಿಬಿಟ್ರೆ, ಆಗ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡ್ತೊಂಡ್ರಿ ಎಕ್ಸಾಂಪಲ್ಲು, 4x + 6y + 8 = 0, 2x + 3y + 4 = 0. ಇಲ್ಲಿ ನಿಮ್ಮ A1/A2 ಏನಾಗುತ್ತೆ ನೋಡಿ. A1/A2 ಅಂತ ಅಂದರೆ 4/2, 2 1s are 2, 2 2s are, ಅಲ್ಲಿ ಎಷ್ಟು ವ್ಯಾಲ್ಯೂ ಇದ್ರದ್ದು 2. ನೆಕ್ಸ್ಟ್ B1/B2 ಮಾಡಿ. B1 ಎಷ್ಟಿದೆ 6, B2 ಎಷ್ಟಿದೆ 3, 3 1s are 3 2s are, ಇಲ್ಲೂ 2 ಅಲ್ಲೂ 2. ಲಾಸ್ಟ್ ಒನ್ C1/C2 ಎಷ್ಟಿದೆ 8/4, 4 1 4 2, 2 2. ಮೂರು ಅನುಪಾತಗಳು ಒಂದಕ್ಕೊಂದು ಏನಾಗ್ತದವೆ, ಈಕ್ವಲ್ ಆಗ್ತಾ ಇದ್ದಾವೆ. ಹಾಗಾಗಿ ಮೂರು ಅನುಪಾತಗಳು ಏನು ಒಂದಕ್ಕೊಂದು ಈಕ್ವಲ್ ಆಗ್ತಾ ಇದ್ದಾವೆ. 3 ratios ಆರ್ ಈಕ್ವಲ್ಸ್. ಆ ಮೂರು ರೇಷಿಯೋಗಳು ಈಕ್ವಲ್ ಆದರೆ ನಮಗೆ ಬರ್ತಕ್ಕಂಥ ಈ ಒಂದು ಈಕ್ವೇಷನ್ನ ಲೈನು, ಈ ಒಂದು ಈಕ್ವೇಷನ್ನ ಲೈನು ಹೇಗಾಗ್ತಾವಂತಂದರೆ, ಇದು ಮೊದಲನೆಯ ಸಮೀಕರಣದ ಲೈನ್ ಅನ್ಕೊಳ್ಳೋಣ. ಎರಡನೇ ಸಮೀಕರಣ ಅಥವಾ ಎರಡನೇ ಈಕ್ವೇಷನ್ನ ಸಮೀಕರಣ ಏನಾಗುತ್ತೆ, ಅದರ ಮೇಲೆ ಬಂದು ಈ ಥರ ಕೂತ್ಕೊಬಿಡುತ್ತೆ. ಏನೋ ಅನುಪಾತ, ಇಫ್ A1/A2 = B1/B2 = C1/C2 ಅನುಪಾತಗಳು ಮೂರು ಒಂದಕ್ಕೊಂದು ಈಕ್ವಲ್ ಆದರೆ ನಮಗೆ ಬರ್ತಕ್ಕಂಥ ಗ್ರಾಫ್ ಲೈನು ಏನಾಗ್ತಾವಂತಂದರೆ ಒಂದರ ಮೇಲೆ ಒಂದು ಐಕ್ಯವಾಗ್ತವೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ವರ್ಡ್ ಬಳಸ್ತಾನೆ, ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೇನೆ. ಇವಕ್ಕೆ ಏನಂತಾನೆ ಇದನ್ನು, ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತಾನೆ. ಕನ್ನಡದಲ್ಲಿ ಇದನ್ನು ಐಕ್ಯವಾಗುವ ರೇಖೆಗಳು. ಕನ್ನಡದಲ್ಲಿ ಅದನ್ನು ಐಕ್ಯಗೊಳ್ಳುವ ಅಥವಾ ಐಕ್ಯವಾಗುವ ರೇಖೆಗಳು. ಇಲ್ಲಿ ಮೂರು ರೇಷಿಯೋಗಳು ಒಂದಕ್ಕೊಂದು ಈಕ್ವಲ್ ಆದರೆ ನಮಗೆ ಸಿಗ್ತಕ್ಕಂಥ ಗ್ರಾಫ್ ಲೈನ್ಗಳು ಏನಾಗ್ತವೆ ಅಂತಂದರೆ ಕೋ ಇನ್ಸಿಡೆಂಟ್ ಲೈನ್ಸ್ ಆಗ್ತವೆ. ಕನ್ನಡದಲ್ಲಿ ಅದನ್ನು ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳ್ತವೆ. ಆವಾಗಲೇ ನಾವಂತೂ ಅಂದ್ವಿ ಪರಿಹಾರ ಹೇಗೆ ಸಿಗುತ್ತೆ.
ನಮಗೆ ಎರಡೂ ಲೈನ್ಗಳು ಅದರಿಂದ ಪರಿಹಾರ ಸಿಗಬೇಕು ಅಂತಂದರೆ ಆ ಎರಡೂ ಲೈನ್ಗಳು ಅಟ್ಲೀಸ್ಟ್ ಒಂದು ಪಾಯಿಂಟಲ್ಲಾದರೂ ಟಚ್ ಆಗಬೇಕು. ಆವಾಗಲೇ ನಾವು ಮಾಡಿದ್ವಿ ಇಂಟರ್ಸೆಕ್ಟಿಂಗ್ ಲೈನ್ ಮಾಡಿದ್ವಿ. ಇಲ್ಲಿ ಒಂದು ಪಾಯಿಂಟಲ್ಲಿ ಟಚ್ ಆಗಿತ್ತು, ಒಂದು ಸೊಲ್ಯೂಷನ್ ಬಂತು ಅಥವಾ ಒಂದು ಪರಿಹಾರ ಸಿಕ್ತು. ಇಲ್ಲಿ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬಂದು ಕೂತ್ಕೊಂಡಿದೆ ಅಂತ ಅಂದರೆ ಈ ಲೈನ್ ಮೇಲೆ ಎಷ್ಟು ಪಾಯಿಂಟ್ಸ್ ಇರ್ತಾವೋ ಅಷ್ಟು ಪಾಯಿಂಟ್ಸ್ ಮೇಲೆ ಈ ಇನ್ನೊಂದು ಲೈನು ಕೂತ್ಕೊಳ್ಳುತ್ತೆ. ದಟ್ ಮೀನ್ಸ್ ಏನು, ಒಂದು ಪಾಯಿಂಟಲ್ಲಿ ಟಚ್ ಆದರೆ ಒಂದು ಪರಿಹಾರ, ಎಲ್ಲ ಪಾಯಿಂಟಲ್ಲಿ ಟಚ್ ಆಗ್ತಿದೆ ಅಂತಂದರೆ ಒಂದು ಸರಳ ರೇಖೆ, ಇದೊಂದು ಲೈನ್ ಇದೆ ಅಂತ ಅನ್ಕೊಳ್ಳಿ. ಇದ್ರ ಮೇಲೆ ಎಷ್ಟು ಬಿಂದು ಇದೆ ಅಂತ ಹೇಳ್ತೀರಿ, ಎಷ್ಟು ಪಾಯಿಂಟ್ಸ್ ಇದಾವಲ್ಲಿ, ಎಷ್ಟು ನಂಬರ್ ಆಫ್ ಪಾಯಿಂಟ್ಸ್ ಇದ್ದಾವೆ ಆ ಲೈನ್ ಮೇಲೆ ಅಂತ ಅಂದರೆ ಇನ್ಫಿನಿಟ್ ನಂಬರ್ ಆಫ್ ಪಾಯಿಂಟ್ಸ್ ಇದಾವೆ ಅದರಲ್ಲಿ. ಎಷ್ಟು? ಇನ್ಫಿನಿಟ್ ನಂಬರ್ ಆಫ್ ಪಾಯಿಂಟ್ಸ್. ಹಾಗಾದರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಲೈನ್ ಮೇಲೆ ಇನ್ನೊಂದು ಲೈನು ಈ ಥರ ಕೂತ್ಕೊಳ್ತಿದೆ ಅಥವಾ ಐಕ್ಯವಾಗ್ತಿದೆ ಅಂತಂದರೆ ಈ ಲೈನ್ ಮೇಲೆ ಎಷ್ಟು ಇನ್ಫಿನಿಟ್ ನಂಬರ್ ಆಫ್ ಪಾಯಿಂಟ್ಸ್ ಇದಾವೋ ಅಷ್ಟು ಪಾಯಿಂಟ್ಸ್ ಮೇಲೆ ಇನ್ನೊಂದು ಲೈನ್ ಬಂದು ಕೂರ್ತಿದೆ ಅಂತಂದರೆ ಹೌ ಮೆನಿ ಸೊಲ್ಯೂಷನ್ ಸಿಗುತ್ತೆ ಇದಕ್ಕೆ ಅಂತಂದರೆ ಇನ್ಫಿನಿಟ್ ನಂಬರ್ ಆಫ್ ಮೆನಿ ಸೊಲ್ಯೂಷನ್. ಎಷ್ಟು? ಇನ್ಫಿನಿಟ್ ನಂಬರ್ ಆಫ್ ಮೆನಿ ಸೊಲ್ಯೂಷನ್. ಕನ್ನಡದಲ್ಲಿ ಅದನ್ನು ಅನಂತ ಪರಿಹಾರ ಅಂತ ಹೇಳ್ತೀವಿ. ಏನಂತೀವಿ? ಅನಂತ ಪರಿಹಾರ. ಯಾವಾಗ ಮೂರು ರೇಷಿಯೋಗಳು ಒಂದಕ್ಕೊಂದು ಸಮವಿದ್ದಾಗ ಬರ್ತಕ್ಕಂಥ ಗ್ರಾಫ್ ಲೈನ್ಸ್ಗಳು ಐಕ್ಯಗೊಳ್ಳುವ ರೇಖೆಗಳು ಅಥವಾ ಕೋ ಇನ್ಸಿಡೆಂಟ್ ಲೈನ್ಸ್ ಆಗ್ತವೆ. ಎಷ್ಟು ಪರಿಹಾರ ಸಿಗುತ್ತೆ ಅಂತ ಅಂದರೆ ಅನಂತ ಪರಿಹಾರ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್. ಲಾಸ್ಟ್ ಇನ್ನೊಂದಿದೆ ಸ್ನೇಹಿತರೆ, ಏನದು ಲಾಸ್ಟ್ ಇನ್ನೊಂದು? a1x plus b1y plus c1 is equal to 0, a2x plus b2y plus c2 is equal to 0. ಮೊದಲನೇ ಕೇಸಲ್ಲಿ ಏನಾಯ್ತು, ಮೊದಲ ಎರಡು ರೇಷಿಯೋ ನಾಟ್ ಈಕ್ವಲ್ ಆಯಿತು, ಗ್ರಾಫ್ ಲೈನ್ಗಳು ಇಂಟರ್ಸೆಕ್ಟ್ ಆದವು, ಒಂದು ಯುನಿಕ್ ಸೊಲ್ಯೂಷನ್ ಸಿಕ್ತು. ಎರಡನೇ ಕೇಸಲ್ಲಿ ಮೂರು ಅನುಪಾತಗಳು ಅಥವಾ ಮೂರು ರೇಷಿಯೋಗಳು ಒಂದಕ್ಕೊಂದು ಈಕ್ವಲ್ ಆದವು, ನಮಗೆ ಸಿಗ್ತಕ್ಕಂಥ ಗ್ರಾಫ್ ಲೈನ್ಗಳು ಏನಾದವು, ಕೋಇನ್ಸಿಡೆಂಟ್ ಲೈನ್ಸ್ ಆದವು. ಅಲ್ಲಿ ಎಷ್ಟು ಸೊಲ್ಯೂಷನ್ ಸಿಕ್ತು? ಇನ್ಫಿನಿಟ್ ನಂಬರ್ ಆಫ್ ಮೆನಿ ಸೊಲ್ಯೂಷನ್. ಈಗ ಇನ್ನೊಂದು a1/a2 ಅದು ಯಾವುದಕ್ಕೆ ಸಮ ಆಗುತ್ತೆ? b1/b2ಗೆ ಸಮ ಆಗುತ್ತೆ. ಆದರೆ ಮೂರನೇದಿದೆಯಲ್ಲ ಯಾವುದು, c1/c2ಗೆ ಅದು ಸಮ ಆಗಲ್ಲ. ಮೊದಲ ಎರಡು ರೇಷಿಯೋಗಳು ಸಮ ಇದ್ದು ಮೂರನೇದಕ್ಕೆ ಅದು ಸಮ ಆಗ್ತಿಲ್ಲ. ಉದಾಹರಣೆಗೆ 4x plus 6y minus 7, 2x plus 3y plus 5 is equal to 0 is equal to 0. a1/a2 is equal to 4/2, 2 1s are 2 2s are, ವ್ಯಾಲ್ಯೂ 2 ಬಂತು. ನೆಕ್ಸ್ಟ್ b1/b2 ಮಾಡಿ 6/3 ಆಗುತ್ತೆ, 3 1s are 3 2s are, ಅಲ್ಲಿ ವ್ಯಾಲ್ಯೂ ಎಷ್ಟು ಬಂತು? 2. ನೆಕ್ಸ್ಟ್ ಲಾಸ್ಟ್ ಒನ್ c1/c2 ಮಾಡಿದ್ರೆ -7/5 ಆಗುತ್ತೆ. ಇಲ್ಲೇನಾಯ್ತು ನೋಡ್ರಿ, ಮೊದಲ ಎರಡು ಅನುಪಾತಗಳು ಸೇಮ್ ಬರ್ತದವೆ, ಎರಡು, ಆದರೆ ಮೂರನೇದು ಸೇಮ್ ಬರಲಿಲ್ಲ. ಅದೇಲಿ ಬರೆದಿದ್ದೀನಿ, ಮೊದಲ ಎರಡು ಅನುಪಾತಗಳು ಸಮ ಆಗ್ತಿದ್ದಾವೆ, ಆದರೆ ಮೂರನೇದಕ್ಕೆ ಸಮ ಆಗ್ತಿಲ್ಲ. ಹೀಗಿದ್ದಾಗ ಈ ಈಕ್ವೇಷನ್ನ ಗ್ರಾಫ್ ಲೈನು, ಈ ಈಕ್ವೇಷನ್ನ ಗ್ರಾಫ್ ಲೈನ್ ಏನಾಗುತ್ತೆ? ಇದು ಮೊದಲನೇ ಈಕ್ವೇಷನ್ನ ಲೈನು, ಎರಡನೇ ಈಕ್ವೇಷನ್ನ ಲೈನು ಈಗ ಬರುತ್ತೆ. ಅವಕ್ಕೆ ಏನಂತವಂತಂದ್ರೆ ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೇವೆ. ಏನು ಸ್ನೇಹಿತರೆ? ಪ್ಯಾರಲಲ್ ಲೈನ್ಸ್. ಯಾವಾಗ ಪ್ಯಾರಲಲ್ ಲೈನ್ಸ್? ಇಫ್ ಫಸ್ಟ್ ಟು ರೇಷಿಯೋಸ್ ಆರ್ ಈಕ್ವಲ್ ಬಟ್ ನಾಟ್ ಈಕ್ವಲ್ ಟು ಥರ್ಡ್ ಒನ್. ಮೊದಲ ಎರಡು ಅನುಪಾತಗಳು ಒಂದಕ್ಕೊಂದು ಸಮ ಇದ್ದು ಮೂರನೇದಕ್ಕೆ ಸಮ ಆಗಲಿಲ್ಲ ಅಂತಂದರೆ ಆ ಈಕ್ವೇಷನ್ ಕೊಟ್ಟಿರ್ತಕ್ಕಂಥ ಗ್ರಾಫ್ ಲೈನ್ಗಳು ಏನಾಗ್ತಾವಂತಂದರೆ ಪ್ಯಾರಲಲ್ ಲೈನ್ಸ್. ಹಾಗಾದರೆ ಇದಕ್ಕೆಷ್ಟು ಸೊಲ್ಯೂಷನ್ ಸಿಗುತ್ತೆ, ಇದಕ್ಕೆಷ್ಟು ಪರಿಹಾರ ಸಿಗ್ತವೆ ಅನ್ನೋದು. ಈಗ ನಮಗೇನು ಪರಿಹಾರ ಸಿಗಬೇಕು ಅಂತಂದರೆ ಆ ಲೈನ್ಗಳು ಅಟ್ಲೀಸ್ಟ್ ಒಂದು ಪಾಯಿಂಟಲ್ಲಾದರೂ ಟಚ್ ಆಗಬೇಕು. ಫಸ್ಟ್ನೇ ಕೇಸಲ್ಲಿ ಇಂಟರ್ಸೆಕ್ಟ್ ಆಯಿತು, ಅಲ್ಲಿ ಯೂನಿಕ್ ಸೊಲ್ಯೂಷನ್ ಸಿಕ್ತು. ಸೆಕೆಂಡ್ನೇ ಕೇಸಲ್ಲಿ ಒಂದರ ಮೇಲೊಂದು ಆಯ್ಕೆ ಆದವು,
ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ ಸಿಕ್ತು. ಇವಾಗ ಇಲ್ಲಿ ಇದು ಫಸ್ಟ್ ಇಕ್ವೇಷನ್ ಲೈನು, ಇದು ಸೆಕೆಂಡ್ ಇಕ್ವೇಷನ್ ಲೈನು. ಯಾವ ಪಾಯಿಂಟಲ್ಲೂ ಅವು ಟಚ್ ಆಗ್ತಾ ಇಲ್ಲ. ಟಚ್ ಆಗ್ತಿಲ್ಲ ಅಂತ ಅಂದರೆ ಅಲ್ಲಿ ಸೊಲ್ಯೂಷನ್ ಸಿಗಲ್ಲ. ಸೊಲ್ಯೂಷನ್ ಸಿಗಬೇಕು ಅಂತ ಅಂದರೆ ಆ ಎರಡೂ ಲೈನ್ಗಳು ಅಟ್ಲೀಸ್ಟ್ ಒಂದು ಪಾಯಿಂಟಲ್ಲಾದರೂ ಟಚ್ ಆಗಬೇಕು. ಇಲ್ಲಿ ಯಾವ ಪಾಯಿಂಟಲ್ಲೂ ಟಚ್ ಆಗ್ತಿಲ್ಲ ಅಂತ ಅಂದರೆ ದೆರ್ ಈಸ್ ನೋ ಸೊಲ್ಯೂಷನ್. ಇದಕ್ಕೇನು ನೋ ಸೊಲ್ಯೂಷನ್. ಕನ್ನಡದಲ್ಲಿ ಇದನ್ನು ಪರಿಹಾರ ಇಲ್ಲ, ಪರಿಹಾರವಿಲ್ಲ. ನೆಕ್ಸ್ಟ್, ಇವಾಗ ಇಲ್ಲಿ ಈಗ ನಾನು ಎಂಟ್ರಿ ಆಗ್ತಿದ್ದೀನಿ. ನೇಚರ್ ಆಫ್ ಲೈನ್ಸ್ ಅಂಡ್ ಕನ್ಸಿಸ್ಟೆನ್ಸಿ. ಕಂಪೇರ್ ದ ರೇಷಿಯೋ. ಫಸ್ಟ್ ಒನ್ ನಾವೇನು ಮಾಡಿದ್ವಿ, A1 A1 by A2 is not equal to B1 by B2. ಫಸ್ಟ್ ರೇಷಿಯೋ ನಾವು ನೋಡಿದ್ದು. ಸೆಕೆಂಡ್ ಒನ್ A1 by A2 equal to B1 by B2 equal to C1 by C2. And third one A1 by A2 equal to B1 by B2 but not equal to C1 by C2. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾವು ಆಲ್ರೆಡಿ ನೋಡಿದ್ದೇವೆ. ಫಸ್ಟ್ ಟು ರೇಷಿಯೋ, ಮೊದಲ ಎರಡು ಅನುಪಾತಗಳು ಸಮ ಇಲ್ಲದೆ ಇದ್ದರೆ ನಮಗೆ ಬರ್ತಕ್ಕಂಥ ಗ್ರಾಫ್ ಲೈನ್ಸ್ ಏನಾಗ್ತವೆ, ಇಂಟರ್ಸೆಕ್ಟಿಂಗ್ ಲೈನ್ಸ್. ಏನು, ಇಂಟರ್ಸೆಕ್ಟಿಂಗ್ ಲೈನ್ಸ್, ಛೇದಿಸುವ ರೇಖೆಗಳು ಅಂತ ಹೇಳ್ತೇವೆ. ಆಲ್ಜಿಬ್ರಾಯಿಕ್ ಇಂಟರ್ಪ್ರಿಟೇಷನ್ ಅಂತ ಅಂದರೆ ಎಷ್ಟು ಸೊಲ್ಯೂಷನ್ ಸಿಗ್ತಾ ಇತ್ತು ಅಂತ ಹೇಳಿ. ಇಲ್ಲಿ ಇಂಟರ್ಸೆಕ್ಟಿವ್ ಲೈನ್ಸ್ಗಳು ಆದಾಗ ಎಷ್ಟು ನಮಗೆ ನಂಬರ್ ಆಫ್ ಸೊಲ್ಯೂಷನ್ ಸಿಕ್ತು, ಓನ್ಲಿ ಒನ್ ಯುನಿಕ್ ಸೊಲ್ಯೂಷನ್. ಎಷ್ಟು ಯುನಿಕ್ ಸೊಲ್ಯೂಷನ್. ಕನ್ಸಿಸ್ಟೆನ್ಸಿ ಅಂದರೆ ಏನು, ಅದನ್ನು ಕನ್ನಡದಲ್ಲಿ ನಾವು ಸ್ಥಿರ ಅಂತ ಹೇಳ್ತೀವಿ. ಸ್ಥಿರ ಅಸ್ಥಿರ. ಯಾವಾಗ ಕನ್ಸಿಸ್ಟೆನ್ಸಿ ಆಗ್ತವೆ ಆ ಲೈನ್ಸ್ಗಳು ಅಥವಾ ಆ ಈಕ್ವೇಷನ್ಸ್ಗಳು ಕನ್ಸಿಸ್ಟೆನ್ಸಿ ಯಾವಾಗ ಆಗ್ತವೆ ಅಂತಂದರೆ ಎಲ್ಲಿ ನಮಗೆ ಸೊಲ್ಯೂಷನ್ಗಳು ಎಕ್ಸಿಸ್ಟ್ ಆಗುತ್ತೋ ಅಥವಾ ಎಲ್ಲಿ ನಮಗೆ ಪರಿಹಾರಗಳು ಸಿಗ್ತಾವೋ ಆವಾಗ ನಮಗೆ ಕೊಟ್ಟಿರ್ತಕ್ಕಂಥ ಎರಡೂ ಸಮೀಕರಣಗಳು ಅಥವಾ ಎರಡೂ ಈಕ್ವೇಷನ್ಸ್ಗಳು ಕನ್ಸಿಸ್ಟೆನ್ಸಿ ಆಗ್ತವೆ. ಇಲ್ಲಿ ನೋಡಿ, ಇಲ್ಲಿ A1 by A2 ಇಸ್ ನಾಟ್ ಈಕ್ವಲ್ ಟು B1 by B2 ಆಯಿತು. ಅಲ್ಲಿ ಏನಾಗ್ತಾ ಇದೆ, ಯುನಿಕ್ ಸೊಲ್ಯೂಷನ್, ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ಎಲ್ಲಿ ಸೊಲ್ಯೂಷನ್ ಸಿಗುತ್ತೋ ಅಲ್ಲಿ ಏನು ಆ ಈಕ್ವೇಷನ್ಸ್ಗಳು ಕನ್ಸಿಸ್ಟೆನ್ಸಿ ಆಗ್ತಿರ್ತವೆ. ಕನ್ಸಿಸ್ಟೆನ್ಸಿ. ಸೆಕೆಂಡ್ ಒನ್ ಹೋಗ್ತಿದ್ದೀನಿ. ಇಲ್ಲಿ ಮೂರು ರೇಷಿಯೋಗಳು ಒಂದಕ್ಕೊಂದು ಈಕ್ವಲ್ ಆಗ್ತದವೆ. ಇದೇನಿದು, ಮೂರು ರೇಷಿಯೋಗಳು ಒಂದಕ್ಕೊಂದು ಈಕ್ವಲ್ ಆದರೆ ಏನಾಯಿತು, ಕೋ ಇನ್ಸಿಡೆಂಟ್ ಲೈನ್ಸ್. ಕೋ ಇನ್ಸಿಡೆಂಟ್ ಲೈನ್ಸ್. ಕೋ ಇನ್ಸಿಡೆಂಟ್ ಲೈನ್ಸಿಗೆ ಎಷ್ಟು ನಮಗೆ ಪರಿಹಾರ ಸಿಕ್ತು, ಇವ ನಾವೇನಂತೀವಿ ಐಕ್ಯವಾಗುವ ರೇಖೆಗಳು ಅಂತ ಹೇಳ್ತೇವೆ. ಇದಕ್ಕೆಷ್ಟು ನಮಗೆ ನಂಬರ್ ಆಫ್ ಸೊಲ್ಯೂಷನ್ ಸಿಕ್ತು, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್. ಎಷ್ಟು, ಇನ್ಫಿನಿಟ್ ಸೊಲ್ಯೂಷನ್. ಸೊಲ್ಯೂಷನ್ ಸಿಗ್ತಾ ಇದೆ. ಎಲ್ಲಿ ಸೊಲ್ಯೂಷನ್ ಸಿಗುತ್ತೋ ಅಲ್ಲಿ ಆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಏನಾಗಿರ್ತವೆ, ಕನ್ಸಿಸ್ಟೆನ್ಸಿ ಆಗ್ತಿರ್ತವೆ. ಏನಾಗುತ್ತೆ, ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ ಲಾಸ್ಟ್ ಒನ್, ಇದು ಪ್ಯಾರಲಲ್ ಲೈನ್ಸ್. ಯಾವುದು, A1 by A2 ಮೊದಲ ಎರಡು ರೇಷಿಯೋಗಳು ಈಕ್ವಲ್ ಇದ್ದು ಮೂರನೇದಕ್ಕೆ ಈಕ್ವಲ್ ಆಗಲಿಲ್ಲ ಅಂತಂದರೆ ಅದು ಏನದು, ಪ್ಯಾರಲಲ್ ಲೈನ್ಸ್. ಆ ಎರಡೂ ರೇಖೆಗಳು ಏನಾಗಿರ್ತವೆ, ಪ್ಯಾರಲಲ್ ಲೈನ್ಸ್ ಅಥವಾ ಸಮಾಂತರ ರೇಖೆಗಳು ಅಂತ ಹೇಳ್ತವೆ ಕನ್ನಡದಲ್ಲಿ. ಛೇದಿಸುವ ರೇಖೆಗಳು, ಐಕ್ಯವಾಗುವ ರೇಖೆಗಳು, ಇವು ಸಮಾಂತರ ರೇಖೆಗಳು. ಯಾವುದೇ ಒಂದು ಪಾಯಿಂಟಲ್ಲಿ ಅವು ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಅಥವಾ ಅವು ಟಚ್ ಆಗ್ತಿಲ್ಲ ಅಂತಂದರೆ ಇಲ್ಲಿ ನಮಗೆ ಪರಿಹಾರ ಸಿಗಲ್ಲ, ನೋ ಸೊಲ್ಯೂಷನ್.
ಎಲ್ಲೆಲ್ಲಿ ಸೊಲ್ಯೂಷನ್ ಸಿಗುತ್ತೋ ಅಲ್ಲಲ್ಲಿ ಆ ಪೇರ್ ಆಫ್ ಇಕ್ವೇಷನ್ಸು ಕನ್ಸಿಸ್ಟೆನ್ಸಿ ಆಗಿರ್ತವೆ. ಎಲ್ಲಿ ಸೊಲ್ಯೂಷನ್ ಸಿಗಲ್ಲೋ ಅಲ್ಲಿ ಆ ಪೇರ್ ಆಫ್ ಇಕ್ವೇಷನ್ಸ್ಗಳು ಇನ್ಕನ್ಸಿಸ್ಟೆನ್ಸಿ ಆಗಿರ್ತವೆ, ಇನ್ಕನ್ಸಿಸ್ಟೆಂಟ್. ಇದು ಇಷ್ಟು ನೇಚರ್ ಆಫ್ ಲೈನ್ಸು ಮತ್ತು ಕನ್ಸಿಸ್ಟೆನ್ಸಿ ಬಗ್ಗೆ ಇಷ್ಟು ನಾನು ಹೇಳಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ. ಇಫ್ ದ ಲೈನ್ಸ್ ಗಿವನ್ ಬೈ 2x plus ky is equal to 1 and 3x minus 5y is equal to 7 has unique solution, then find the value of k ಅಂತ ಹೇಳಿದ್ದಾನೆ. ಕೊಟ್ಟಿರ್ತಕ್ಕಂಥ ಈ ಎರಡೂ ಲೈನ್ಗಳು ಯುನಿಕ್ ಸೊಲ್ಯೂಷನನ್ನು, ಆ ಎರಡು ಇಕ್ವೇಷನ್ಸ್ಗಳಿಗೆ ಯುನಿಕ್ ಸೊಲ್ಯೂಷನ್ ಇದೆ. ಹಾಗಿದ್ದಾಗ ಕೊಟ್ಟಿರ್ತಕ್ಕಂಥ ಎರಡು ಇಕ್ವೇಷನಲ್ಲಿ ಕೆನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ನಮಗೆಲ್ಲ ಗೊತ್ತಿದೆ, ಫಸ್ಟ್ ಇಕ್ವೇಷನ್ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾನೆ? 2x ಪ್ಲಸ್ ky is equal to 1 and second one 3x minus 5y is equal to 7. ಇಲ್ಲಿ ನಾವು ಯುನಿಕ್ ಸೊಲ್ಯೂಷನ್ನು ಅಥವಾ ಇನ್ಫಿನೈಟ್ ಸೊಲ್ಯೂಷನ್ನು ಅಥವಾ ನೋ ಸೊಲ್ಯೂಷನ್ ಅಂತ ಕೇಳಿದಾಗ ಫಸ್ಟ್ ನಾವೇನು ಬರೀಬೇಕು? ಎ ವ್ಯಾಲ್ಯೂ ಏನು, ಬಿ ವ್ಯಾಲ್ಯೂ ಏನು, ಸಿ ವ್ಯಾಲ್ಯೂ A2 B2 ಮತ್ತು C2 ಅವುಗಳನ್ನು ಫಸ್ಟು ನಾವು ಅದರ ವ್ಯಾಲ್ಯೂಗಳನ್ನು ಬರ್ಕೋಬೇಕು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ. ಇದು ನಿಮ್ಮ A1 A2 ಇದು A1 B1 C1 ಆ ಕಡೆ ಹೋಗಿದೆ, ಇದು ನಿಮ್ಗೆ ಬರ್ಕೊಳ್ತೀನಿ. 2x ಪ್ಲಸ್ ky ಪ್ಲಸ್ 1 ಈ ಕಡೆ ಬಂದರೆ -1 ಆಗುತ್ತೆ, ಈಸ್ ಈಕ್ವಲ್ ಟು 0. ಇಲ್ಲಿ 3x ಮೈನಸ್ 5y ಈ 7 ಈ ಕಡೆ ಬಂದರೆ -7 ಈಸ್ ಈಕ್ವಲ್ ಟು 0. ಇವಾಗ ಇಲ್ಲಿ A1 ವ್ಯಾಲ್ಯೂ A1 ಈಸ್ ಈಕ್ವಲ್ ಟು 2, B1 ಈಸ್ ಈಕ್ವಲ್ ಟು k ಆ್ಯಂಡ್ C1 ಈಸ್ ಈಕ್ವಲ್ ಟು -1. ಇಲ್ಲಿ ಸುಮಾರಷ್ಟು ಜನ ತಪ್ಪು ಮಾಡೋದಿಲ್ಲಿ ಈ ಮೈನಸನ್ನು ಬಿಟ್ಬಿಡ್ತಾರೆ, ಬರೆಯೋದಿಲ್ಲ. ಹಾಗಾಗಿ ಆ ಮೈನಸನ್ನು ಸಹ ನಾವು ತಗೋಬೇಕಾಗತ್ತೆ. ಇದು ಫಸ್ಟ್ ಇಕ್ವೇಷನ್ನ A1 B1 ಮತ್ತು C1. ಸೆಕೆಂಡ್ ಇದರಲ್ಲಿ ನೋಡಿ A2 ವ್ಯಾಲ್ಯೂ ಇದು ದಿಸ್ ಈಸ್ ಯುವರ್ A2, ಆಮೇಲೆ B2 ಈಸ್ ಈಕ್ವಲ್ ಟು -5 ಆ್ಯಂಡ್ C2 ಈಸ್ ಈಕ್ವಲ್ ಟು -7. ಏನು ಹೇಳಿದಾನೆ ಕ್ವಶನಲ್ಲಿ? ಲೈನ್ಸ್ ಎಂಥ ಸೊಲ್ಯೂಷನ್ನು ಯುನಿಕ್ ಸೊಲ್ಯೂಷನನ್ನು ಹೊಂದಿದಾವಂತೆ. ಯುನಿಕ್ ಸೊಲ್ಯೂಷನ್ ಹೊಂದಿದೆ ಅಂತ ಅಂದರೆ ನಮಗೆ ಗೊತ್ತಿದೆ, ಮೊದಲ ಎರಡು ರೇಷಿಯೋಗಳು ಏನು? ನಾಟ್ ಈಕ್ವಲ್. ದೇರ್ ಫೋರ್ A1 ಬೈ A2 ಈಸ್ ನಾಟ್ ಈಕ್ವಲ್ ಟು B1 ಬೈ B2. ಈಗ ಆ ವ್ಯಾಲ್ಯೂಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಕೊಡ್ತಿದ್ದೀನಿ. ಇಟ್ ಇಂಪ್ಲೈಸ್ ದ್ಯಾಟ್ A1 ಎಷ್ಟಿದೆ ಇಲ್ಲಿ? 2, A2 ಎಷ್ಟಿದೆ? 3 ಈಸ್ ನಾಟ್ ಈಕ್ವಲ್ ಟು, ನೆಕ್ಸ್ಟ್ B1 ಎಷ್ಟಿದೆ? k, B2 ಎಷ್ಟಿದೆ? -5. ಎಷ್ಟಿದೆ? B2 ಈಕ್ವಲ್ಸ್ -5. ಈಗ ಕೆನ ವ್ಯಾಲ್ಯೂ ಬೇಕು, ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈಗೆ ಮಾಡ್ತಿದ್ದೀನಿ. 5 2s are 10, 3 into k 3 ಇಲ್ಲೇ ಇರಲಿ. ಕೆಗೆ ಸಾಲ್ವ್ ಮಾಡಿದಾಗ k ಈಸ್ ಈಕ್ವಲ್ ಟು, k ಈಸ್ ನಾಟ್ ಈಕ್ವಲ್ ಟು, ನಾಟ್ ಈಕ್ವಲ್ ಇದೆ, -10 ಡಿವೈಡೆಡ್ ಬೈ 3 ಆಯಿತು. ಕೆನ ವ್ಯಾಲ್ಯೂ ಎಷ್ಟು ಹಾಗಾದರೆ? ಈಸ್ ನಾಟ್ ಈಕ್ವಲ್ ಟು 10/3. ಅಲ್ಲಿ ಕ್ವಶನಲ್ಲಿ ಕೇಳಿರೋದೇನು? ಕೆನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿ. ಆದರೆ ನಮಗೆ ಬರ್ತಿರೋದೇನು? ಕೆ ಈಸ್ ನಾಟ್ ಈಕ್ವಲ್ ಟು -10/3 ಅಂತ ಅಂದರೆ ಕೆ ಅನ್ನೋದು -10/3 ಅಲ್ಲ, ನಾಟ್ ಈಕ್ವಲ್ ಟು 10/3 ಅಲ್ಲಿ ಅರ್ಥ ಮಾಡ್ಕೋಬೇಕು. ನಾಟ್ ಈಕ್ವಲ್ ಇದೆ ಅಲ್ಲಿ. ಹಾಗಾದರೆ ಕೆ ಈಸ್ ಈಕ್ವಲ್ ಟು -10/3 ಆ ವ್ಯಾಲ್ಯೂ ಒಂದನ್ನು ಹೊರತುಪಡಿಸಿ ಅಥವಾ ಎಕ್ಸೆಪ್ಟ್ ದ ವ್ಯಾಲ್ಯೂ -10/3 ಕೆಗೆ ಬೇರೆ ಏನು ವ್ಯಾಲ್ಯೂಗಳು ಸಿಗ್ತಾವಲ್ಲ ಅವು ಅದಕ್ಕೇನಾಗಿರ್ತವೆ? ಆ ಥರ ಕೆನ ವ್ಯಾಲ್ಯೂ ಆಗಿರ್ತವೆ. ಇಲ್ಲಿ ಕೆ ಈಸ್ ನಾಟ್ ಈಕ್ವಲ್ ಟು -10/3 ಅಂತ ಅಂದರೆ ಆ ಕೆ -10/3 ವ್ಯಾಲ್ಯೂ ಅಲ್ಲ, ಅದನ್ನು ಬಿಟ್ಟು ಉಳಿದ ವ್ಯಾಲ್ಯೂಗಳು ಆ ಕೆನ ಬೆಲೆ ಆಗಿರ್ತವೆ ಅಂತ ಹೇಳಿ ಇದರ ಒಂದು ಸೊಲ್ಯೂಷನ್.